ಇಲ್ಲ ಅಲ್ಲಿಂದ ತಗೊಳ್ಳ ಹೊರಗಡೆ ಎಲ್ಲ ತಗೊಳ್ಳ ಬ್ಯಾನರ್ ನಾನು ನೋಡ್ತಿರೋದು ಬ್ಯಾನರ್ಗಾಗಿ ಸಂಪರ್ಕಿಸಿ ಆಯ್ತು ನಾನು ಆರ್ಯನ್ ತೇಜಸ್, ಮೂಲತಃ ಹಾಸನದವನು. ಸೊ ಇವತ್ತು ನಮ್ಮ ನಾನು ಕರ್ಣಾಕರ ಸಿನಿಮಾ ಸಾಯತ್ರಿ ಟಾಕೀಸಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ವೀಕ್ಲಿ 4 ಶೋಸ್ ಇರುತ್ತೆ. ಎಲ್ಲರೂ ಹಾಸನ ಜನತೆಗೆ ಒಂದು ರಿಕ್ವೆಸ್ಟ್ ಏನಂತಂದರೆ, ಹಾಸನ ಟೀಮ್ ಎಲ್ಲರೂ ಸೇರಿ ಈ ಸಿನಿಮಾ ಮಾಡಿದ್ದೀವಿ, ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು. ಒಂದು ಫ್ಯಾಮಿಲಿ ಕಂಟೆಂಟ್ ಇರೋ ಒಂದು ಸಿನಿಮಾ ಇದು, ನಿಮ್ಗೆ ಇಷ್ಟ ಆಗೋಂಥ ಒಂದು ಸಿನಿಮಾ. ಸೊ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕಾಮಿಡಿ ಇದೆ ಮತ್ತು ಎಮೋಷನಲ್ ಎರಡೂ ಇದೆ. ಒಂದು ಫ್ಯಾಮಿಲಿ ಡ್ರಾಮಾ. ಸೊ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗೋಂಥ ಒಂದು ಕಂಟೆಂಟು, ಮಕ್ಕಳು ಸಮೇತ ನೋಡೋವಂಥ ಸಿನಿಮಾ ಇದೆ. ಹಾಸನ, ನಮ್ಮ ಹಾಸನ. ತುಂಬ ಇದೆ ಅದೇ ಥರದ್ದು. ಇಲ್ಲ, ಇದು 2ನೇ ಮೂವಿ. ಮುಂಚೆ ಪಾರ್ಕ್ ರೋಡ್ 100 ರೂಪಾಯಿ ಅಂತೇಳಿ ಸಿನಿಮಾ ಮಾಡಿದ್ದೆ. ಸೊ ಇದು 2ನೇ ಮೂವಿ, ನಾನು ಕರ್ಣಾಕರ ಅಂತೇಳಿ. ಇದ್ರಲ್ಲಿ 6 ಆಡಿದ್ದಾವೆ. ಫೈಟ್ ಏನಿಲ್ಲ, ಆಡಿಯನ್ಸ್ ಬಂದು ನಮ್ಮ ಜೊತೆ ನೋಡಿದ್ರೆ ಅದೇ ನಮಗೆ ಫೈಟ್ ಇದ್ದಂಗೆ ಸರ್. ಕಾಲೇಜ್ ಹುಡುಗರು, ಮನೇಲಿ ಇರೋ ಆಂಟಿ ಅಂಕಲ್ಗಳು, ಮಮ್ಮಿ ಡ್ಯಾಡಿಗಳು, ಅಜ್ಜ ಅಜ್ಜಿಗಳು ಎಲ್ಲರೂ ನೋಡಬಹುದು. ಸಮಾಜಕ್ಕೆ ಏನಾದರೂ ಗಂಡ ಹೆಂಡತಿ ಬಾಂಧವ್ಯ ಹೇಗೆ, ಒಬ್ಬ ತಂದೆ ಮಗನ ಬಾಂಧವ್ಯ ಹೇಗೆ, ಸೊ ಒಬ್ಬ ಮಕ್ಕಳಿಗೆ ತನ್ನ ತಂದೆ ಹೇಗೆ ಹೀರೋ ಆಗಿ ಕಾಣ್ತಾನೆ ಅನ್ನೋದು ಒಂದು ಕಂಟೆಂಟಲ್ಲಿ ತೋರಿಸ್ತಾ ಇದ್ದೀವಿ. ಆರ್ಯನ್ ತೇಜಸ್ ಫಿಲಮಲ್ಲಿ ಡೈರೆಕ್ಟರ್ ಕಮ್ ಹೀರೋ ಆಗಿ ಮಾಡಿದ್ವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಮನ್ ನಾರಾಯಣ್ ಸಂತೋಷ್, ಈ ಸಿನಿಮಾದ ನಿರ್ಮಾಪಕ. ಸಿನಿಮಾ ಈಗ ಕಂಪ್ಲೀಟ್ ಶೂಟಿಂಗ್ ಎಲ್ಲ ಆಗಿ ಪೋಸ್ಟ್ ಪ್ರೊಡಕ್ಷನ್ ಆಗಿ ಇವತ್ತು ತೆರೆ ಕಾಣ್ತಾ ಇದೆ. ನಿನ್ನೆ ಪ್ರೀಮಿಯರ್ ಶೋಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ನಾವೆಲ್ಲರೂ ಕೂಡ ಹಾಸನವರೇ ಸೇರಿ ಸಿನಿಮಾ ಮಾಡಿರೋದು. ಇಬ್ಬರು ಪ್ರೊಡ್ಯೂಸರ್ ಇರ್ಬೋದು, ಹೀರೋ ಇರ್ಬೋದು, ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಹಾಸನು. ಸೊ ಆ ಒಂದು ಉದ್ದೇಶದಿಂದ ಮೊದಲನೇ ಶೋ ಹಾಸನಿಂದನೇ ಶುರು ಮಾಡಬೇಕು ಅಂತ ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಹಾಸನ ಜನತೆ ಕೈ ಹಿಡಿದು ಸಿನಿಮಾನ ದೊಡ್ಡ ರೀತಿಯಲ್ಲಿ ಸಕ್ಸಸ್ ಮಾಡಬೇಕು. ಇಲ್ಲಾಗೋ ಸೌಂಡು ಎಂಟೈರ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಸ್ಗೂ ರೀಚ್ ಆಗಬೇಕು. ಆ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಮೀಡಿಯಾ ಇರ್ಬೋದು ಮತ್ತು ಡಿಜಿಟಲ್ ಮೀಡಿಯಾ ಇರ್ಬೋದು, ಸೊ ಎಲ್ರಿಗೂ ಕೂಡ ನಾನು ಕರ್ಣಾಕರ ಚಿತ್ರತಂಡದಿಂದ ಎಲ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರು ನಿರ್ಮಾಪಕರು ವೈಭವ್ ಸುರೇಶ್ ಅಂತ ಹೇಳಿ, ಇವರು ನಮನ್ ನಾರಾಯಣ್ ಸಂತೋಷು, ಇವರು ನಮ್ಮ ಚಿತ್ರದ ನಾಯಕಿ ನಟಿ ರಾಧಾ ಭಗವತಿ. ನಾನು ಈ ಚಿತ್ರದ ನಿರ್ದೇಶಕ ಮತ್ತು ನಾಯಕ ನಟ ಆರ್ಯನ್ ತೇಜಸ್. ಇವನು ಕೂಡ ಆ್ಯಕ್ಟರು ಮಾಸ್ಟರ್ ಭವಿಷ್. ಅವರು ನಮ್ಮ ಎಡಿಟರ್ ಸಿನಿಮಾದು ಸುಹಾಸ್ ಅಂತ ಹೇಳಿ. ನಮ್ಮ ಪಾಪ್ಕಾರ್ನ್ ಸಿನಿಮಾ ಬ್ಯಾನರಿಂದ ನಾನು ಕರ್ಣಾಕರ ಸಿನಿಮಾ ಇವತ್ತು ರಾಜ್ಯಾದ್ಯಂತ ತೆರೆ ಕಂಡಿದೆ. ಎಲ್ಲರೂ ಮೂಲತಃ ಹಾಸನವರೇ ಇರೋದ್ರಿಂದ ಹೀರೋಯಿನ್ನ ಹೊರತುಪಡಿಸಿ ನಿರ್ಮಾಪಕರು ಇರ್ಬೋದು, ನಿರ್ದೇಶಕರು ಮತ್ತು ಇಲ್ಲಿ ಮಾಡಿರುವಂಥ ಎಲ್ಲ ತಂತ್ರಜ್ಞರು ಮ್ಯಾಕ್ಸಿಮಮ್ 80% ಎಲ್ಲರೂ ಕೂಡ ಹಾಸನವರೇ ಇರೋದ್ರಿಂದ ನಾವೊಂದು ಮೊದಲನೇದು ಹಾಸನಿಂದನೇ ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ ಅಂತ ಹೇಳಿ ನಾವು ಮೊದಲನೇ ಶೋನ ಇಲ್ಲಿಂದನೇ ಕಂಡಕ್ಟ್ ಮಾಡಿ ಇಲ್ಲಿಂದನೇ ನಮ್ಮದು ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಸನಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್, ಇಂಟರ್ವೆಲ್ ಬ್ಲಾಕ್ ಮುಗಿಸ್ಕೊಂಡು ಇಕ್ತಾನೆ ಬಂದ್ವಿ. ಹಾಸನಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ನಮಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಪ್ರತಿಯೊಬ್ಬರಿಗೂ ಇವತ್ತು ನಿಮ್ಗೆ ಗೊತ್ತಿದೆ, ಸಿನಿಮಾ ಮಾಡೋದೇನು ಎಲ್ಲರೂ ಮಾಡ್ತಾರೆ, ಬಟ್ ಅದನ್ನು ಜನಗಳಿಗೆ ಮುಟ್ಟಿಸುವಂಥ ಕೆಲಸ ನಮ್ಗಿಂತ ಜಾಸ್ತಿ ನಿಮ್ಮ ಮೇಲಿರುತ್ತೆ. ಸೊ ನೀವು ನಮಗೆ ಹೆಗಲಾಗಿ ನಿಂತರೆ ನಾವು ಎಲ್ರಿಗೂ ಕೂಡ ಸಿನಿಮಾನ ರೀಚ್ ಮಾಡಿಸ್ಬೋದು ನನ್ನ ಭಾವನೆ. ಸೊ ಸಿನಿಮಾ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಹಾಸನಲ್ಲಿ ಸಹ್ಯಾದ್ರಿ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಈಗ ಮೊದಲನೇ ಶೋ ಸ್ಟಾರ್ಟ್ ಆಗಿದೆ. ಸೊ ಜನ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಬ್ಯಾನರಿಂದ ಎಲ್ಲ ಮಕ್ಕಳುಗಳಿಗೆ, ಅಂದರೆ ಹಾಸನ ಡಿಸ್ಟಿಕಲ್ಲಿರುವಂಥ ಎಲ್ಲ ಮಕ್ಕಳುಗಳಿಗೂ 14 ವರ್ಷ ಕೆಳಗಡೆ ಇರುವಂಥ ಎಲ್ಲ ಮಕ್ಕಳುಗಳಿಗೂ ಉಚಿತವಾಗಿ ನಾವು ಟಿಕೆಟ್ನ ಕೊಡ್ತಾ ಇದ್ದೀವಿ. ಸೊ ಕೆಲವ್ರಿಗೆ ಆಲ್ರೆಡಿ ಪಾಸಸ್ನ ಸ್ಕೂಲ್ ಥ್ರೂ ಇಶ್ಯೂ ಮಾಡಾಗಿದೆ. ಅಂದರೆ ಮಕ್ಕಳುಗಳಿಗೆ ಫ್ರೀ ಇರುತ್ತೆ. ಒಂದು ಪೇರೆಂಟ್ ಯಾರಾದರೂ ಅವ್ರ ಜೊತೆ ಬರಬೇಕಾಗತ್ತೆ ಸಿನಿಮಾಗೆ. ಯಾರಿಗೆ ಪಾಸ್ ಸಿಕ್ಕಿಲ್ಲ ಅವರು ನೇರವಾಗಿ ಬಂದು ಸಿನಿಮಾ ಚಿತ್ರಮಂದಿರಕ್ಕೆ ಬರ್ಬೋದು. ಅಲ್ಲಿ ನಮ್ಮ ಚಿತ್ರಮಂದಿರ ಅಂದರೆ ಚಿತ್ರತಂಡದ ಸದಸ್ಯರು ಇರ್ತಾರೆ, ಅವ್ರು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ ಟಿಕೆಟ್ ತೊಗೊಳಕ್ಕೆ. ಸೊ ಇದನ್ನು ಎಲ್ಲರಿಗೂ ಸಾಧ್ಯವಾದಷ್ಟು ಮುಚ್ಚಿ ಅಂತ ನಾನು ಕೇಳ್ಕೊಳ್ತೀನಿ. 14 ವರ್ಷದ ಕೆಳಗಡೆ ಇರುವಂಥ ಮಕ್ಕಳುಗಳಿಗೆ ಪೂರ್ತಿ ಉಚಿತ ಇರುತ್ತೆ. 9ನೇ ತಾರೀಕು ತನಕ. ಸರ್ ಅಂದರೆ ನಮಗೇನಂತ ಹೇಳಿದ್ರೆ, ಮೊದಲನೇದು ಎಲ್ರಿಗೂ ಸಿನಿಮಾ ರೀಚ್ ಆಗಬೇಕು ಅನ್ನೋದು. ಮತ್ತು ಈ ಸಿನಿಮಾ ಮೇಯ್ನಾಗಿ ಯು ಸರ್ಟಿಫಿಕೇಟ್ ಸಿನಿಮಾ.
ಒಂದು ತಂದೆ ಮತ್ತು ಮಗನ ಬಾಂಧವ್ಯ ಕುಟುಂಬ ಹೇಗಿರುತ್ತೆ ಅನ್ನೋದು ಕುರಿತಾದಂಥ ಸಿನಿಮಾ. ಇವತ್ತಿನ ಜೆನ್ಜಿ ಕಿಡ್ಸ್ಗಳಿಗೆ ನಿಮ್ಗೆ ಗೊತ್ತೇ ಇರುತ್ತೆ ಅವ್ರ ವ್ಯಾಲ್ಯೂಸ್ಗಳೆಲ್ಲ. ಸೊ ಅವ್ರಿಗೂ ತಿಳಿಸ್ದಂಗೆ ಆಗುತ್ತೆ, ಜೊತೆಗೆ ನಮಗೂ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗುತ್ತೆ ಅನ್ನೋದು ಒಂದು ಭಾವನೆ ನಮ್ಮ, ಹಾಗಾಗಿ ಅದು ಮಾಡ್ತೇವೆ. ಹೊಯ್ಸಳ ವತಿಯಿಂದ ನಾನು ಮೋಹನ್ ಅಂತ ಅಂದ್ಬಿಟ್ಟು ಇದು 6ನೇ ಬಾರಿ ಹಾಸನದಲ್ಲಿ ಉಚಿತವಾಗಿ ಕೃತಕ ಕೈಕಾಲು ಜೋಡಣೆ ಶಿಬಿರದ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ವಿ. ಇದರಲ್ಲಿ ಮುಖ್ಯವಾಗಿ ಅನಿಲ್ ಸುವರ್ಣ ಅಂತ ಅಂದ್ಬಿಟ್ಟು ನಮ್ಮ ಭಗವಾನ್ ಮಹಾವೀರ್ ವಿಕಲಾಂಗ ಸಾಹಿತಿ ಸಮಿತಿ ಕಡೆಯಿಂದ ಬಂದಿದ್ದಾರೆ. ಈಸ್ ದ ಮೇನ್ ಪರ್ಸನ್. 5-6 ವರ್ಷದಿಂದ ನಮಗೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಳ ಜವಾಬ್ದಾರಿ ತೊಗೊಂಡು ಮಾಡ್ತಾಯಿದ್ದಾರೆ. ಜೊತೆಗೆ ರವಿ ಚಕ್ರವರ್ತಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆಫ್ ರೋಟ್ರಿ ಬ್ಯಾಂಗ್ಳೂರ್ ಸೌತ್, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮೇನ್ ಸ್ಪಾನ್ಸರಸ್ಸು. ಮತ್ತು ಸುನೀಲ್ ಕುಮಾರ್ ಅಂತ ಅಂದ್ಬಿಟ್ಟು ಪ್ರೆಸಿಡೆಂಟ್ ಆಫ್ ರೋಟ್ರಿ ಬ್ಯಾಂಗ್ಳೂರ್ ಸೌತ್, ಇವರು ಕೂಡ ಈ ವರ್ಷದ ಅಧ್ಯಕ್ಷರು, ಇವರು ಕೂಡ ಸ್ಪಾನ್ಸರು. ಮತ್ತು ರೊಟೇರಿಯನ್ ಸುಧಾಕರ್ ಪಾಂಡೆ ಅಂತ ಅಂದ್ಬಿಟ್ಟು ಪ್ರೆಸಿಡೆಂಟ್ ಆಫ್ ರೋಟ್ರಿ ಬ್ಯಾಂಗ್ಳೂರ್ ಲೆಗ್ ಸೈಡ್, ಇವರು ಕೂಡ ಒಂದು 3 ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ರೆಗ್ಯುಲರಾಗಿ ಸ್ಪಾನ್ಸರ್ ಮಾಡ್ತಾಯಿದ್ದಾರೆ. ಜೊತೆಗೆ ನಮ್ಮ ಕ್ಲಬ್ ಸರ್ವಿಸ್ ಡೈರೆಕ್ಟರ್ ಆದ ಡಾಕ್ಟರ್ ರವಿಕುಮಾರ್ ಕೂಡ ಬಂದಿದ್ದಾರೆ. ಜೊತೆಗೆ ನಮ್ಮ ಇನ್ನೊಬ್ಬರು ಡೈರೆಕ್ಟರ್ ಆದ ವಿನೇಶ್ ಕುಮಾರ್ ಕೂಡ ಬಂದಿದ್ದಾರೆ. ಇದು 6ನೇ ಬಾರಿಗೆ ಉಚಿತ ಕೃತಕ ಕೈಕಾಲು ಜೋಡಣೆ ಶಿಬಿರ ನಡೀತಾ ಇದೆ. ಇದು ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆಯಲ್ಲಿ ನಡೀತಾ ಇದೆ.